Welcome back to Get Solutions. This is your Lokesh. So, in this session, we are going to discuss the practical problems on life cycle casting. So, ನಿಮಗೆ ಇದಕ್ಕಿಂತ ಮುಂಚೆ ಥಿಯರಿ ಕ್ಲಾಸಸ್ಸಲ್ಲಿ ಲೈಫ್ ಸೈಕಲ್ ಕಾಸ್ಟಿಂಗ್ ಅಂದರೆ ಏನು ಆ್ಯಂಡ್ ಡಿಫ್ರೆಂಟ್ ಪೇಸಸ್ ಆಫ್ ಪ್ರಾಡಕ್ಟ್ ಲೈಫ್ ಸೈಕಲ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ದ ಪ್ರಾಜೆಕ್ಟ್ ಲೈಫ್ ಸೈಕಲ್. ಸೊ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂದರೆ ಏನು, ಸೊ ಯಾವ್ಯಾವ ಥರ ಸ್ಟೆಪ್ಸ್ನ ನಾವು ಫಾಲೋ ಮಾಡ್ತೀವಿ ಇನ್ ಆರ್ಡರ್ ಟು ಆಪ್ಟಿಮೈಸ್ ದಿ ಒನ್ ಪ್ರಾಜೆಕ್ಟ್ ಆರ್ ಪ್ರಾಜೆಕ್ಟ್ ಲೈಫ್ cycle. Okay, so and also we have already discussed the factors which affect the life cycle of the product or the physical asset. ಸೊ ಅದ್ರ ಬೇಸ್ ಮೇಲೆ ನಾವು ಒಂದು ಮೆಷಿನರಿನ ಅಥವಾ ಒಂದು ಫಿಸಿಕಲ್ ಅಸೆಟ್ನ ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸ್ಗೋಸ್ಕರ ಅಥವಾ ಡಿಮ್ಯಾಂಡ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ ಒಂದು ಮೆಷಿನರಿನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಯಾವ ಥರ ಈ ಲೈಫ್ ಸೈಕಲ್ ಕಾಸ್ಟಿಂಗ್ ಅಂದರೆ ಕಾಸ್ಟಿಂಗ್ನ ಯಾವ ಥರ ಒಂದು ಪ್ರಾಡಕ್ಟ್ ಅಥವಾ ಒಂದು ಮೆಷಿನರಿ ಅಥವಾ ಫಿಸಿಕಲ್ ಅಸೆಟ್ ಲೈಫಲ್ಲಿ ನಾವು ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡಿ ಡಿಸಿಷನ್ಸ್ನ ತಗೊಳ್ತೀವಿ ಅನ್ನೋದು ಈ ಕಾನ್ಸೆಪ್ಟ್. ಓಕೆ, ಸೊ ನಿಮಗೆ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಹೋದಾಗ ಯಾವ ಥರ ಡಿಸಿಷನ್ಸ್ ತಗೊಳ್ತೀವಿ ಲೈಫ್ ಸೈಕಲ್ ಕಾಸ್ಟಿಂಗಲ್ಲಿ, ಯಾವ ಥರ ಕಾಸ್ಟಿಂಗ್ ಅನ್ನೋದು ಒಂದು ಪ್ರಾಡಕ್ಟ್ ಅಥವಾ ಒಂದು ಮೆಷಿನರಿ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ರಾಬ್ಲಮ್ಸ್ ಬೇಸ್ ಮೇಲೆ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ ಸಿ ದಿ ಪ್ರಾಬ್ಲಮ್ ದಟ್ ಈಸ್ ಫಸ್ಟ್ ಇಲ್ಲಸ್ಟ್ರೇಷನ್ ಅಂಡರ್ ಲೈಫ್ ಸೈಕಲ್ ಕಾಸ್ಟಿಂಗ್. ಸಿ, ಇನ್ ಆರ್ಗ್ಯಾನಿಕ್ ಕೆಮಿಕಲ್ ಲಿಮಿಟೆಡ್ it is about to replace its old boiler equipment. So what is the purpose of the organization here? The organization, that is Organic Chemical Limited, decided to replace old boiler equipment. So old boiler equipment ಇದೆ ಅಂತ, ಸೊ ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಒಂದು ಡಿಸಿಷನ್ ಅಥವಾ ರೀಪ್ಲೇಸ್ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದೆ. ಓಕೆ, ಸೊ ಐದರ್ by a coal fired system and oil fired system. So these are the alternatives available for the organization, that is to the Organic Chemical Limited, to replace the old boiler equipment with the coal fired system or oil fired system. So ಇವೆರಡರಲ್ಲಿ ಯಾವುದಾದ್ರು ಒಂದು ಮೆಷಿನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿದೆ. ಆಲ್ರೆಡಿ ಓಲ್ಡ್ ಬಾಯ್ಲರ್ ಮೆಷಿನ್ ಇದೆ, ಸೊ ಈ ಮೆಷಿನ್ನ ರೀಪ್ಲೇಸ್ ಮಾಡಬೇಕಂತ ಹೇಳಿದ್ರೆ ಒಂದು ಕೋಲ್ ಫೈರ್ಡ್ ಸಿಸ್ಟಮ್ನ ಪರ್ಚೇಸ್ ಮಾಡಬೇಕು ಅಥವಾ ಆಯಿಲ್ ಫೈರ್ಡ್ ಸಿಸ್ಟಮ್ನ ಪರ್ಚೇಸ್ ಮಾಡಬೇಕು. So how we are going to take the necessary decision in the sense based on the life cycle cost or cost incurred for this coal and oil fired system, that is based on the annual operating cost, and also we have to consider the initial cost of this both boiler equipments or machines. See, the finance cost, it is nothing but 15% ಕೊಟ್ಟಿದ್ದಾರೆ. So that is the interest for this systems is 15%. ಸೊ ಇದನ್ನು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತಲೂ ಕರಿಬೋದು ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅಂತಲೂ ಕರಿಬೋದು. ಸೊ ಬೇಸ್ಡ್ ಆನ್ ದಿಸ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಆನ್ಯುಯಲ್ ಆಪರೇಟಿಂಗ್ ಕಾಸ್ಟ್. ಸೊ ಈಗ 15% ಅಂತ ಕೊಟ್ಟಿದ್ದಾರೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದ ಫೈನಾನ್ಸ್ ಕಾಸ್ಟ್. ಸೊ ಫೈನಾನ್ಸ್ ಕಾಸ್ಟ್ ಅಂತಲೂ ಕರಿಬೋದು ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ ಕರಿಬೋದು ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತಲೂ ಕರಿಬೋದು. ಓಕೆ, ಸೊ 15% ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಕಾಸ್ಟ್ ಆಫ್ present value? That is 15% a year, and other estimated costs are as follows. So ಈ ಫೈನಾನ್ಸ್ ಕಾಸ್ಟ್ ಇಂಟ್ರೆಸ್ಟ್ ರೇಟ್ಸ್ ಬಿಟ್ಟು ಇನ್ನು ಏನೇನು ಕಾಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ 2 ಮೆಷಿನ್ಸ್ ಅಥವಾ 2 ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ, ಬಾಯ್ಲರ್ ಮೆಷಿನ್ಸ್, ಕೋಲ್ ಫೈರ್ಡ್ ಸಿಸ್ಟಮ್ ಅಂಡ್ ಆಯಿಲ್ ಫೈರ್ಡ್ ಸಿಸ್ಟಮ್. ಸೊ ಬಿಕಾಸ್ ಇದನ್ನೇ ನಾವು ಪರ್ಚೇಸ್ ಮಾಡೋಕ್ಕೆ ಹೊರಟಿದ್ದೀವಿ ಟು ರೀಪ್ಲೇಸ್ ದಿ ಓಲ್ಡ್ ಬಾಯ್ಲರ್ ಮೆಷಿನ್. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಕಾಸ್ಟ್ ಇನ್ಕರ್ಡ್ ಫಾರ್ ದ ಪ್ರೊಕ್ಯೂರ್ಮೆಂಟ್ ಆಫ್ ಕೋಲ್ ಫೈರ್ಡ್ ಸಿಸ್ಟಮ್ by considering the annual operating cost, by considering the present value factors. So you know that present value factor anta helare which is necessary to calculate the amount which is paid in future. ಸೊ ಫ್ಯೂಚರಲ್ಲಿ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ನಾವು ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಎಷ್ಟು ಕಾಸ್ಟ್ ಅಟ್ ಪ್ರೆಸೆಂಟ್ ಇನ್ಕರ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಥವಾ ವಿಚ್ ಈಸ್ ನೆಸಸರಿ ಟು ಪೇಯ್ಡ್ ಇನ್ ಫ್ಯೂಚರ್. ಸೊ ಅದನ್ನು ನಾವು ಫ್ಯೂಚರಲ್ಲಿ ಪೇ ಮಾಡ್ಬೋದಾ ಇಲ್ವಾ. ಇನ್ ಕೇಸ್ ಪೇ ಮಾಡೋಗಿಂತ ಹೇಳಿದ್ರೆ we have to purchase the machinery, if else we have to reject the machinery. That's it. See, initial cost of coal fired system. So the amounts given in thousands, in the sense we have to add 3 zeros here. So 100 in the sense we have to add 3 zeros, then it becomes 1 lakh. Next, annual operating cost 60 per annum, it means 60,000 per annum. Next, 45 per annum, which means 45,000 per annum. ಸೊ ಇನಿಷಿಯಲ್ ಕಾಸ್ಟ್ ಆಫ್ ಬಾಯ್ಲರ್ ಅಂಡ್ ಆನ್ಯುಯಲ್ ಆಪರೇಟಿಂಗ್ ಕಾಸ್ಟ್ ಪರ್ ಆ್ಯನಮ್ಗೆ 60,000 ಇನ್ಕರ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸಿ, ದ ಅನದರ್ ಇನ್ಫಾರ್ಮೇಷನ್, ಇಫ್ ದ ಕಂಪನಿ ಎಕ್ಸ್ಪೆಕ್ಟೆಡ್ ದ ನ್ಯೂ ಬಾಯ್ಲರ್ ಸಿಸ್ಟಮ್ ಟು ಲಾಸ್ಟ್ ಅಟ್ ಲೀಸ್ಟ್ 15 years.
So to last at least 15 years, in the sense the company is expecting the new boiler system with the life of 15 years. ನೋಡಿ ಇಲ್ಲಿ the company expected the new boiler system ಬಗ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ, ಈ ನ್ಯೂ ಬಾಯ್ಲರ್ ಸಿಸ್ಟಮ್ನ ಏನು ಪರ್ಚೇಸ್ ಮಾಡಬೇಕು ಅಂತಿದೆಯಾ ಈ ಆರ್ಗ್ಯಾನಿಕ್ ಕೆಮಿಕಲ್ ಲಿಮಿಟೆಡ್, ಇಟ್ ಈಸ್ ಎಕ್ಸ್ಪೆಕ್ಟಿಂಗ್ ದಟ್ ದ ನ್ಯೂ ಬಾಯ್ಲರ್ ಸಿಸ್ಟಮ್ ದ ಲೈಫ್ ಈಸ್ ಓನ್ಲಿ 15 years. ಇನ್ ಕೇಸ್ ನೋಡಿ ನ್ಯೂ ಬಾಯ್ಲರ್ ಸಿಸ್ಟಮ್ ಅಟ್ಲೀಸ್ಟ್ 15 years ಆರ್ಗನೈಸೇಷನ್ ಇದೆ ಅಂತ ಹೇಳಿದ್ರೆ, ಇಟ್ ಟೆಲ್ಸ್ ದಟ್ ದ ಲೈಫ್ ಆಫ್ ದಟ್ ಪರ್ಟಿಕ್ಯುಲರ್ ಅಸೆಟ್, ಇಟ್ ಟೆಲ್ಸ್ ದಟ್ ದ ಲೈಫ್ ಆಫ್ ದಟ್ ಪರ್ಟಿಕ್ಯುಲರ್ ನ್ಯೂ ಬಾಯ್ಲರ್ ಸಿಸ್ಟಮ್. ಓಕೆ, ಸೊ 15 years ಅಷ್ಟೇ ಈ ಕೋಲ್ ಮತ್ತು ಆಯಿಲ್ ಫೈರ್ ಸಿಸ್ಟಮ್ಗೆ. ಇನ್ ಕೇಸ್ ಯಾವುದಾದ್ರೂ ಪರ್ಚೇಸ್ ಮಾಡಲಿ, ದ ಲೈಫ್ ಆಫ್ ದಿಸ್ ಎಕ್ವಿಪ್ಮೆಂಟ್ ಆರ್ ಬಾಯ್ಲರ್ ಸಿಸ್ಟಮ್ ಇಸ್ 15 years. ಓಕೆ, ವಿಚ್ ಸಿಸ್ಟಮ್ ಶುಡ್ ಬಿ ಚೂಸನ್. ಸೊ ಯಾವ ಸಿಸ್ಟಮ್ನ ನಾವು ಪರ್ಚೇಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಡಿಸಿಷನ್ ತಗೋಬೇಕು. ಸಿ, ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನಿಟಿ ಆಫ್ ರೀ ಒನ್ಗೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ದಟ್ ಈಸ್ 15% ಫಾರ್ 15 years. ಸೊ ಇಲ್ಲಿ ಟೋಟಲ್ ಅಮೌಂಟ್ ಏನೋ ಕೊಟ್ಟಿದ್ದಾರೆ, ದಟ್ ಈಸ್ 5.847. ಸೊ ಇನ್ ಲೈಫ್ ಸೈಕಲ್ ಕಾಸ್ಟಿಂಗ್, ಬಿಫೋರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಲೈಫ್ ಸೈಕಲ್ ಕಾಸ್ಟ್, you have to consider the total number of years. ಫಸ್ಟ್ ಬಂದ್ಬಿಟ್ಟು ಇಯರ್ಸ್ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕು, ಎಷ್ಟು ಇಯರ್ ಆ ಅಸೆಟ್ನ ಅಥವಾ ಎಷ್ಟು ಇಯರ್ಗೆ ನಾವು ಡಿಸಿಷನ್ ತಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಇಯರ್ 15 years ಇದೆ. ಓಕೆ, ಸಿ 1 2 3 4 5 6 7 8 9 10 11 12 13 14 15 years. ಸೊ ಈ 15 yearsಗೆ ಆನ್ಯುಟಿ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 5.847, ವಿಚ್ ಮೀನ್ಸ್ ಸಿ 15% ಫೈನಾನ್ಸ್ ಕಾಸ್ಟ್ ಅಂತ ಹೇಳಿದ್ರೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ದಟ್ ಈಸ್ 1/1.15, ವಿಚ್ ಮೀನ್ಸ್ ವಿ ವಿಲ್ ಗೆಟ್, ಸಿ 1/1.15. So first year present value factor 0.869. So 1/1.15 ಅಂತ ಹೇಳಿದ್ರೆ ಫಸ್ಟ್ ಇಯರ್ ಎಷ್ಟು ಬರುತ್ತೆ, 0.869. ದೆನ್ ಪ್ಲಸ್ ಈಕ್ವಲ್ಸ್, ಯು ವಿಲ್ ಗೆಟ್ ಸೆಕೆಂಡ್ ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ದಟ್ ಈಸ್ 0.756. ಸೊ ಥರ್ಡ್ ಡಿಜಿಟ್ ಆದಮೇಲೆ ಈಕ್ವಲ್ ಟು 5 ಆ್ಯಂಡ್ ಅಬೋವ್ 5 ಏನಾದರೂ ಬಂದರೆ ಒಂದು ಡಿಜಿಟ್ನ ನಾವು ಆ್ಯಡ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಆ್ಯಡ್ ಅಪ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡಿ ಕ್ಲೂ ಕೊಟ್ಟಿದ್ದಾರೆ, ಪಾಯಿಂಟ್ ಅಥವಾ ಡೆಸಿಮಲ್ ಆದಮೇಲೆ ಎಷ್ಟು ಡಿಜಿಟ್ಸ್ನ ಕೊಟ್ಟಿದ್ದಾರೆ, 3 digitsನ ಕೊಟ್ಟಿದ್ದಾರೆ. ಸೊ ವೈಲ್ ಕ್ಯಾಲ್ಕುಲೇಟ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಆಲ್ಸೋ ಯು ಹ್ಯಾವ್ ಟು ಕನ್ಸಿಡರ್ ದಿ 3 digits. ಆಗ ಅಲ್ಲಿ ಕೊಟ್ಟಿರೋದಕ್ಕೂ ಇಲ್ಲಿ ಕೊಟ್ಟಿರೋದಕ್ಕೂ ಮ್ಯಾಚ್ ಆಗುತ್ತೆ. ಓಕೆ, ಸೊ ಕ್ಯಾಲ್ಕುಲೇಟ್ ಯುವರ್ ಸೆಲ್ಫ್, you will get 5.846 or 5.847. ಓಕೆ, ಸೊ ಇದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಸಿ ಇನ್ ಕ್ಯಾಲ್ಕುಲೇಟರ್ ಪ್ರೆಸ್ 1/1.15. ಸೊ ಫಸ್ಟ್ ಇಯರ್ ಯು ವಿಲ್ ಗೆಟ್ 0.869. ಸೊ ಈಕ್ವಲ್ಸ್ನ ಪ್ರೆಸ್ ಮಾಡಿ ಫಸ್ಟ್ ಇಯರ್ ಬರುತ್ತೆ. ನೆಕ್ಸ್ಟ್ ಟೋಟಲ್ 15 years ಅಲ್ವಾ ಕೊಟ್ಟಿರೋದು, ಸೊ ಆಲ್ರೆಡಿ ಈಕ್ವಲ್ಸ್ನ ಪ್ರೆಸ್ ಮಾಡಿದ್ದೀರಾ. ನೆಕ್ಸ್ಟ್ m+r=ನ ಒಂದು ಸರಿ ಪ್ರೆಸ್ ಮಾಡಿ. ಸೊ 1 year 2 3 4 5 6 7 8 9 10 11 12 13 14 15. ಸೊ 15 times ಈಕ್ವಲ್ಸ್ ಆ್ಯಂಡ್ ಪ್ಲಸ್, ದಟ್ ಈಸ್ m+r=ನ ಪ್ರೆಸ್ ಮಾಡಿದ್ದಾದಮೇಲೆ ಯು ಹ್ಯಾವ್ ಟು ಪ್ರೆಸ್ ಮೆಮೊರಿ ರೀಕಾಲ್, ದಟ್ ಈಸ್ MRC. ಇದನ್ನು ಪ್ರೆಸ್ ಮಾಡಿದ್ರೆ ಯು ವಿಲ್ ಗೆಟ್ 5.847. ಸೊ ದಿಸ್ ಈಸ್ ದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುಟಿ ಆಫ್ ರೀ1 ಅಟ್ 15% ಫಾರ್ 15 years. ಸೊ 15 yearsಗೆ ಎಷ್ಟು ಬಂದಿದೆ ನಮಗೆ ಆನ್ಯುಟಿ, 5.847 ಅಂತ ಬಂದಿದೆ. ಸೊ ದಿಸ್ ಆನ್ಯುಟಿ ಈಸ್ ನಥಿಂಗ್ ಬಟ್ ದ ಟೋಟಲ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಫಾರ್ ಗಿವನ್ ಇಯರ್ಸ್. ಸೊ ಟೋಟಲ್ ಆನ್ಯುಟಿ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ಎಲ್ಲ ಇಯರ್ಗೂ ಏನು ಬಂದಿದೆ ಅದನ್ನು ಆ್ಯಡ್ ಮಾಡಿರೋದು ಅಷ್ಟೇ. ಓಕೆ, ಸೊ ನೀವು ಎಕ್ಸಾಮಲ್ಲಿ 0.869, ಸೊ ಇದನ್ನೆಲ್ಲ ಬರ್ಕೊಂಡು ಮತ್ತೆ ಆ್ಯಡ್ ಮಾಡ್ಕೊಂಡು ಹೋದರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ದೇರ್ ಫೋರ್ ಈ ಟೆಕ್ನಿಕ್ನ ಯೂಸ್ ಮಾಡಿ. ಸೊ ಟೋಟಲಿ ಯು ವಿಲ್ ಗೆಟ್ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಆನ್ಯುಟಿ. ಓಕೆ, ಸೊ ಇದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಸರಿ ರಿಪೀಟ್ ಮಾಡಿ ಅಥವಾ ರಿವರ್ಸ್ ಫಾರ್ವರ್ಡ್ ಮಾಡಿ ನೋಡಿ, ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಸೊಲ್ಯೂಷನ್ ಫಾರ್ ದಿಸ್.
ಸೊ ಈಗ ನಿಮಗೆ ಈ ಆನ್ಯುಟಿ ವ್ಯಾಲ್ಯೂ ಯಾವ ಥರ ಬಂದಿದೆ ಅಂತ ನಿಮಗೆ ಗೊತ್ತಾಗಿದೆ. ದಟ್ ಈಸ್ 5.847. ಸೊ ಇಟ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಫಾರ್ ಗಿವನ್ ನಂಬರ್ ಆಫ್ ಇಯರ್ಸ್. ಸೊ ಈಗ ಈ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಇಂದ ಅಥವಾ ಈ ಆನ್ಯುಟಿ ವ್ಯಾಲ್ಯೂ ಇಂದ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಟೋಟಲ್ ಆನ್ಯುಯಲ್ cost based on the initial cost of boiler and operating cost by applying the present value factor for the 15 years. So ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಯಾವ ಮೆಷಿನರಿನ ಪರ್ಚೇಸ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಗೊತ್ತಾಗುತ್ತೆ. ಓಕೆ, ಸೊ ನಾವು take down computation of present value of life cycle cost. ಓಕೆ, ಸೊ ಇಲ್ಲಿ ಯಾವ ಸಿಸ್ಟಮ್ಸ್ನ ಕೊಟ್ಟಿದ್ದಾರೆ? ದಟ್ ಈಸ್ ಕೋಲ್ ಫೈರ್ಡ್ ಸಿಸ್ಟಮ್ ಆ್ಯಂಡ್ ಆಯಿಲ್ ಫೈರ್ಡ್ ಸಿಸ್ಟಮ್. ಸೊ ನಾವು ಇನಿಷಿಯಲ್ ಕಾಸ್ಟ್ ಆಫ್ ಬಾಯ್ಲರ್, ಸೊ ಇಲ್ಲಿ ಬೇಕಾದರೆ ನೀವು ಪರ್ಟಿಕ್ಯುಲರ್ಸ್ ಅಂತ ಬರ್ಕೊಳ್ಳಿ, ಎಕ್ಸಾಮಲ್ಲಿ ಬರೀಬೇಕು. ಸೊ ಕೋಲ್ ಫೈರ್ಡ್ ಸಿಸ್ಟಮ್ ಆ್ಯಂಡ್ ಆಯಿಲ್ ಫೈರ್ಡ್ ಸಿಸ್ಟಮ್. ಸೊ ಈಗ ಯಾವುದನ್ನು ಕನ್ಸಿಡರೇಷನ್ ತಗೋಬೇಕು? ಟೋಟಲ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತಂದರೆ ಸಿ ದ ಇನಿಷಿಯಲ್ ಕಾಸ್ಟ್ ಆಫ್ ಬಾಯ್ಲರ್. ಸೊ ಪರ್ಚೇಸ್ ಮಾಡಬೇಕಂತಂದರೆ 70,000 ಆ್ಯಂಡ್ 1 lakh ಇನ್ಕರ್ ಆಗುತ್ತೆ. ಸೊ ದ ಇನಿಷಿಯಲ್ ಕಾಸ್ಟ್ ಆಫ್ ಕೋಲ್ ಆ್ಯಂಡ್ ಆಯಿಲ್ ಫೈರ್ಡ್ ಸಿಸ್ಟಮ್. ಸೊ ಕೋಲ್ ಫೈರ್ಡ್ ಸಿಸ್ಟಮ್ ಆ್ಯಂಡ್ ಆಯಿಲ್ ಫೈರ್ಡ್ ಸಿಸ್ಟಮ್. ಸೊ ಕೋಲ್ ಫೈರ್ಡ್ ಸಿಸ್ಟಮ್ನ ಪರ್ಚೇಸ್ ಮಾಡಬೇಕಂತ ಹೇಳಿದ್ರೆ 70,000 ಇನ್ಕರ್ ಆಗುತ್ತೆ. ಸೊ ಇಲ್ಲಿ 70 ಅಂತ ಕೊಟ್ಟಿದ್ದಾರೆ, ಇಲ್ಲಿ 70 ಅಂತಲೂ ನೀವು ತೊಗೋಬೋದು. ಬೇಕಾದರೆ ಲಾಸ್ಟಲ್ಲಿ ಅಮೌಂಟ್ನ ಥೌಸಂಡ್ಸ್ಗೆ ಕನ್ವರ್ಟ್ ಮಾಡಿ, ಇಲ್ಲಾಂದರೆ ಡೈರೆಕ್ಟಾಗಿ ಇದೇ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಿ. ನೋ ನೀಡ್ ಟು ಕ್ಯಾಲ್ಕುಲೇಟ್ ಫೈನಲಿ. ಓಕೆ, ಸೊ ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ, ನಿಮಗೆ ಯಾವ ಥರ ರಾಂಗ್ ಮಾಡೋದಿಲ್ಲ ಎಕ್ಸಾಮಲ್ಲಿ ಅಥವಾ ಇಲ್ಲಿ ಪ್ರಾಬ್ಲಮ್ ಮಾಡುವಾಗ ಅಂತದೋ ಆ ಥರ ಮಾಡ್ಕೊಂಡು ಹೋಗಿ. ಸೊ ದಟ್ ಈಸ್ ಯುವರ್ ವಿಶ್. ನೆಕ್ಸ್ಟ್ ಇಲ್ಲಿ ಆಯಿಲ್ ಫೈರ್ಡ್ ಸಿಸ್ಟಮ್ನ ಪರ್ಚೇಸ್ ಮಾಡಬೇಕಂದ್ರೆ ಎಷ್ಟು ಪರ್ಚೇಸ್ ಮಾಡಬೇಕು? ದಟ್ ಈಸ್ 1 lakh rupeesಗೆ ಪರ್ಚೇಸ್ ಮಾಡ್ಕೋಬೇಕು. ಓಕೆ, ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಸೊ ಇನಿಷಿಯಲ್ ಇಯರ್ ಅಥವಾ ಪರ್ಚೇಸ್ ಮಾಡ್ಕೊಂಡಿರೋ ಇಯರ್ಗೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಎಷ್ಟು ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ 1 ರೂಪಿ ಅಪ್ಲೈ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಇಯರಿಂದ ನಮಗೆ 0.869 ಅಥವಾ ಈ ಥರ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಬರ್ತಾ ಹೋಗುತ್ತೆ. ನಾವು ಇದು ಇನಿಷಿಯಲ್ ಇಯರ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಅಪ್ಲೈ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಆ್ಯಸ್ ₹1. ಸೊ 1 ರೂಪಿ ಅಪ್ಲೈ ಮಾಡಿದಾಗ ನಾವು ಇನಿಷಿಯಲ್ ಕಾಸ್ಟ್ನ ಆ್ಯಸ್ ಇಟ್ ಈಸ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಸೊ ದಟ್ ಈಸ್ 70,000 ಇಫ್ ದ ಕಂಪನಿ ಡಿಸೈಡೆಡ್ ಟು ಪರ್ಚೇಸ್ ದಿ ಕೋಲ್ ಫೈರ್ಡ್ ಸಿಸ್ಟಮ್. ಕೋಲ್ ಫೈರ್ಡ್ ಸಿಸ್ಟಮ್ನ ಪರ್ಚೇಸ್ ಮಾಡಬೇಕಂದ್ರೆ ಎಷ್ಟು ಇನ್ಕರ್ ಆಗುತ್ತೆ? 70,000 ವೆನ್ ವಿ ಆರ್ ಅಪ್ಲೈಯಿಂಗ್ ದ ಪ್ರೆಸೆಂಟ್ ವ್ಯಾಲ್ಯೂ ಆ್ಯಸ್ 1 ರೂಪಿ. ಸೊ ಈಗ ಆಯಿಲ್ ಫೈರ್ಡ್ ಸಿಸ್ಟಮ್ನ ಪರ್ಚೇಸ್ ಮಾಡಬೇಕಂತ ಹೇಳಿದ್ರೆ 1 lakh rupees. 0 ಅಪ್ಲೈ ಮಾಡೋದಿಲ್ಲ. ಸೊ ಇಲ್ಲಿ 0 ಏನಾದರೂ ಅಪ್ಲೈ ಮಾಡಿದ್ರೆ ಇನಿಷಿಯಲ್ ಕಾಸ್ಟ್ ಕನ್ಸಿಡರೇಷನ್ಗೆ ತಗೊಳಕ್ಕಾಗೋದಿಲ್ಲ. ವಿಚ್ ಮೀನ್ಸ್ 70,000 into 0 becomes 0. 1 lakh into 0 becomes 0 only. ಸೊ ದೇರ್ ಫೋರ್ ಇನಿಷಿಯಲ್ ಇಯರ್ಗೆ ನಾವು 1 ರೂಪಿ ಅಪ್ಲೈ ಮಾಡ್ತೀವಿ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಸೊ ದಿಸ್ ಈಸ್ ದ ಇನಿಷಿಯಲ್ ಕಾಸ್ಟ್ ಆಫ್ ಕೋಲ್ ಫೈರ್ಡ್ ಸಿಸ್ಟಮ್ ಆ್ಯಂಡ್ ದಿಸ್ ಈಸ್ ದ ಇನಿಷಿಯಲ್ ಕಾಸ್ಟ್ ಆಫ್ ಆಯಿಲ್ ಫೈರ್ಡ್ ಸಿಸ್ಟಮ್. ಸೊ ಇದನ್ನು ಕನ್ಸಿಡರೇಷನ್ಗೆ ತಗೊಂಡಿದ್ದಾಯಿತು. ನೆಕ್ಸ್ಟ್ ಆನ್ಯುಯಲ್ ಆಪರೇಟಿಂಗ್ ಕಾಸ್ಟ್. ಆನ್ಯುಯಲ್ operating cost. Okay, coal fired system and oil fired system. So ಈಗ coal fired systemಗೆ annual operating cost ಎಷ್ಟಿದೆ? That is 60. So 60 in the sense we have to add 3 zeros because amounts given in thousands. So therefore 60,000 here. Next oil fired system 45. We have to add 3 zeros, becomes 45,000. So this 60,000 and 45,000 incurred per annum ಅಂದರೆ 1 ಇಯರ್ಗೆ ಇನ್ಕರ್ ಆಗ್ತಿದೆ. ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಎಷ್ಟು ಇಯರ್ಗೆ ಅಪ್ಲೈ ಮಾಡ್ತಿದ್ದೀವಿ? 15 ಇಯರ್ಸ್ಗೆ. ಸೊ 15 ಇಯರ್ಸ್ಗೆ ಅಂದರೆ ಯಾವುದನ್ನು ಅಪ್ಲೈ ಮಾಡಬೇಕು? ದಟ್ ಈಸ್ 5.847. ಸೊ ಕೋಲ್ ಫೈರ್ಡ್ ಸಿಸ್ಟಮ್ ಲೈಫು 5.847. ಇದು 15 ಇಯರ್ಸ್ಗೆ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಕಂಪನಿ. ಆ್ಯಂಡ್ ಆಯಿಲ್ ಫೈರ್ಡ್ ಸಿಸ್ಟಮ್ ಈಸ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ದ ಲೈಫ್ ಆಫ್ ದಿಸ್ ಆಯಿಲ್ ಫೈರ್ಡ್ ಸಿಸ್ಟಮ್ ಈಸ್ 15 ಇಯರ್ಸ್. ಸೊ ಅಲ್ಲಿಗೆ 15 ಇಯರ್ಸ್ಗೆ ನಾವು ಆನ್ಯುಟಿನ ಅಪ್ಲೈ ಮಾಡ್ತಿದ್ದೀವಿ. ದಟ್ ಈಸ್ 5.847. ಸೊ ಈಗ
60,000 is the annual operating cost per annum. In case coal fire system na purchase ಮಾಡಿದ್ರೆ ಎಷ್ಟು ಇನ್ಕರ್ ಆಗುತ್ತೆ ಆಪರೇಟಿಂಗ್ ಕಾಸ್ಟ್ 60,000 1 ಇಯರ್ಗೆ 60,000 ಇನ್ಕರ್ ಆಗ್ತಿದೆ ಅಂತ ಹೇಳಿದ್ರೆ ಸೊ ಟೋಟಲ್ 15 ಇಯರ್ಸ್ಗೆ ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಎಷ್ಟು ಇನ್ಕರ್ ಆಗ್ಬೋದು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ 15 ಇಯರ್ಸ್ಗೆ ಬೈ ಅಪ್ಲೈಯಿಂಗ್ 5.847 ಆಸ್ ದ ಆನ್ಯುಟಿ ಫ್ಯಾಕ್ಟರ್. ಸಿ 60,000 into 5.847 you will get 3,50,820. So similarly you have to calculate 45,000 into 5.847. You will get annual operating cost for the oil fired system 2,63,115. So idu nimge cost bandide. Now you have to calculate the total cost incurred for the coal fired system and oil fired system. So ಈಗ ನೋಡಿ ಟೋಟಲ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸಿ 3,50,820 ಪ್ಲಸ್ 70,000 ವಾಟ್ ಈಸ್ ದ ಟೋಟಲ್ ಕಾಸ್ಟ್ 4,20,820 and similarly 1 lakhs plus 2,63,115. So what is the total cost of oil fired system 3,63,115. Okay. So ಇದು ನಿಮಗೆ ಟೋಟಲ್ ಕಾಸ್ಟ್ ಆರ್ ಟೋಟಲ್ ಲೈಫ್ ಸೈಕಲ್ ಕಾಸ್ಟ್. ಇನ್ ಕೇಸ್ ಆರ್ಗನೈಸೇಷನ್ ದಟ್ ಈಸ್ ಆರ್ಗ್ಯಾನಿಕ್ ಕೆಮಿಕಲ್ ಲಿಮಿಟೆಡ್ ಏನಾದರೂ ಈ ಎರಡೂ ಸಿಸ್ಟಮ್ನ ಪರ್ಚೇಸ್ ಮಾಡ್ಕೋಬೇಕು ಅಂತ ಏನಾದರೂ ಡಿಸೈಡ್ ಮಾಡಿದ್ರೆ the total cost incurred for this coal fired system for the 15 years 4,20,820 incur ಆಗುತ್ತಂತೆ including initial cost. okay so in case oil fired system ನ ಏನಾದರೂ ಪರ್ಚೇಸ್ ಮಾಡ್ಕೋಬೇಕಂತಾರೆ ಎಷ್ಟು ಇನ್ಕರ್ ಆಗುತ್ತೆ 15 ಇಯರ್ಸ್ಗೆ 3,63,115 rupees ಇನ್ಕರ್ ಆಗುತ್ತೆ. okay so by seeing this only you got a conclusion oil fired system that is it is recommended to the Organic Chemical Limited to purchase the oil fired system because the cost of this oil fired system is less than the coal fired system, which means the cost of oil fired system is 3,63,115 for the 15 years and the cost of coal fired system is more than the oil fired system, that is 4,20,820. ಸೊ ಕನ್ಕ್ಲೂಷನ್ ಇದೇ ಥರ ಬರೆಯೋದು ಅಷ್ಟೇ, ದಟ್ಸ್ ಇಟ್. ಸೊ ಜನರಲ್ ವೇನಲ್ಲಿ ಈಸಿಯಾಗಿ ನಾವು ಸಾಲ್ವ್ ಮಾಡ್ತಾ ಹೋಗಬಹುದು. ಓಕೆ, ಸೊ ಈ ಲೈಫ್ ಸೈಕಲ್ ಕಾಸ್ಟಿಂಗಲ್ಲಿ ನಿಮಗೆ ಇದೇ ಥರ ಮಾಡಬೇಕು ಅಂತ ಏನಿಲ್ಲ. ಬೇಸ್ಡ್ ಆನ್ ದಿ ಗಿವನ್ ಇನ್ಫಾರ್ಮೇಷನ್ ಇನ್ ದ ಪ್ರಾಬ್ಲಮ್ ಯು ಹ್ಯಾವ್ ಟು ಅನಲೈಸ್ ಹೌ ದ ಆರ್ಗನೈಸೇಷನ್ ವಿಲ್ ಬಿ ಗೋಯಿಂಗ್ ಟು ಟೇಕ್ ದ ನೆಸಸರಿ ಡಿಸಿಷನ್. ಸೊ ಲೈಫ್ ಸೈಕಲ್ ಕಾಸ್ಟಿಂಗ್ನಲ್ಲಿ ನೀವು ಡಿಸಿಷನ್ ತೊಗೋಬೇಕಂತ ಹೇಳಿದ್ರೆ ನೀವೇ ಒಂದು ಆರ್ಗನೈಸೇಷನ್ ಅಥವಾ ನೀವೇ ಈ ಮಿಷನರೀಸ್ನ ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡು ಪ್ರಾಬ್ಲಮ್ಸ್ನ ಮಾಡ್ತಾ ಹೋಗಿ. ಸೊ ಯು ವಿಲ್ ಗೆಟ್ ಬೆಟರ್ ಐಡಿಯಾ ಹೌ ಟು ಸಾಲ್ವ್ ದಿ ಪ್ರಾಬ್ಲಮ್ ಸ್ಟೆಪ್ ಬೈ ಸ್ಟೆಪ್. ಸೊ ಈಗ ಇನ್ನೊಂದು ನೋಡಿ, ಈಗ ಟೋಟಲ್ ಲೈಫ್ ಸೈಕಲ್ ಕಾಸ್ಟ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ದಟ್ ಈಸ್ ಬೈ ಅಪ್ಲೈಯಿಂಗ್ 5.847 ಫಾರ್ ದ 15 ಇಯರ್ಸ್ ಟು ದಿ ಆನ್ಯುಯಲ್ ಆಪರೇಟಿಂಗ್ ಕಾಸ್ಟ್ ಅಂಡ್ ಆಲ್ಸೋ ಫಾರ್ ದಿ ಇನಿಷಿಯಲ್ ಕಾಸ್ಟ್. ಓಕೆ, ಸೊ ಈಗ ಇನ್ನೊಂದು ವೇನಲ್ಲಿ ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರೆ, ಸೊ ಇದು ಜನರಲ್ ಆಗಿ ಹೇಳ್ತಿದ್ದೀನಿ. ಸೊ ಟೋಟಲ್ ಲೈಫ್ ಸೈಕಲ್ ಕಾಸ್ಟ್ ಬೇಸ್ ಮೇಲೆ ನೀವು ಡಿಸಿಷನ್ ತಗೋಬೋದು, ಇದಕ್ಕೆ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಓಕೆ, ಸೊ ನಾವು ಯು ಹ್ಯಾವ್ ದ ಅನದರ್ ಕಾನ್ಸೆಪ್ಟ್ ಇನ್ ದಿಸ್ ಲೈಫ್ ಸೈಕಲ್ ಕಾಸ್ಟಿಂಗ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ಬರುತ್ತೆ. ಈ ಪ್ರಾಬ್ಲಮಲ್ಲಿ ಬೇಸಿಕ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಇದರಲ್ಲೂ ಹೇಳ್ಕೊಡ್ತೀನಿ ನಿಮಗೆ ಯಾವ ಥರ ಅಂತ ಹೇಳ್ಬಿಟ್ಟು. ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್. ನೋಡಿ, ಈ ಟೋಟಲ್ ಕಾಸ್ಟ್ ದಟ್ ಈಸ್ ಲೈಫ್ ಸೈಕಲ್ ಕಾಸ್ಟ್ ಅಂತ ಇಲ್ಲಿ ಏನು ಕರಿತಿದ್ದೀವಿ ನಾವು, ಇದು 15 ಇಯರ್ಸ್ಗೆ ಇನ್ಕರ್ ಆಗ್ತಿದೆ ಇನ್ ಕೇಸ್ ಕೋಲ್ ಫೈರ್ ಸಿಸ್ಟಮ್ನ ಪರ್ಚೇಸ್ ಮಾಡಿದ್ರೆ. ಸೊ 3,63,115 ಇನ್ಕರ್ಡ್ ಫಾರ್ ದಿ ಆಯಿಲ್ ಫೈರ್ ಸಿಸ್ಟಮ್ ಫಾರ್ 15 ಇಯರ್ಸ್. ಸೊ 15 ಇಯರ್ಸ್ಗೆ ಇನ್ಕರ್ ಆಗ್ತಿದೆ ಟೋಟಲ್ ಆಗಿ. ಈಗ ನಾವು 1 ಇಯರ್ಗೆ ಮ್ಯಾಕ್ಸಿಮಮ್ ಎಷ್ಟು ಇನ್ಕರ್ ಆಗಬಹುದು ಅಂತ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಡಿಸಿಷನ್ ತಗೋಬಹುದು. ಸಿ 1 ಇಯರ್ಗೆ ನಾವು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್, ವಿಚ್ ಮೀನ್ಸ್ ವಾಟ್ ಈಸ್ ದ ಕಾಸ್ಟ್ ಇನ್ಕರ್ಡ್ ಫಾರ್ ದ ಇಯರ್ ಆರ್ ಪರ್ ಇಯರ್. ಓಕೆ, ಸಿ ಇಲ್ಲಿ 4,20,820 ಡಿವೈಡೆಡ್ ಬೈ annuity
factor for the 15 years. So annuity factor 5.847. ಸೊ ಫಾರ್ಮುಲಾ ಏನಿಲ್ಲ, ಇದು ಜನರಲ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. 4,20,820 15 ಇಯರ್ಸ್ಗಾದರೆ 1 ಇಯರ್ಗೆ ಯಾವ ಥರ ಆನ್ಯಲ್ ಈಕ್ವಲೆಂಟ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಆನ್ಯುಟಿ ಫ್ಯಾಕ್ಟರ್ ಫಾರ್ ದ ಗಿವನ್ ನಂಬರ್ ಆಫ್ ಇಯರ್ಸ್ ಹಾಕೊಂಡ್ರೆ ನಮಗೆ ಆನ್ಯಲ್ ಈಕ್ವಲೆಂಟ್ ಕಾಸ್ಟ್ 1 ಇಯರ್ಗೆ ಮ್ಯಾಕ್ಸಿಮಮ್ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಈ ಕೋಲ್ ಫೈರ್ಡ್ ಸಿಸ್ಟಮ್ನ ಪರ್ಚೇಸ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಸೊ ಸಿಮಿಲರ್ಲಿ ಆಯಿಲ್ ಫೈರ್ಡ್ ಸಿಸ್ಟಮ್ಗೆ 3,63,115 ಡಿವೈಡೆಡ್ ಬೈ, ಸೊ ಆಯಿಲ್ ಫೈರ್ಡ್ ಸಿಸ್ಟಮ್ಗೂ 15 ಇಯರ್ಸೇ ಲೈಫ್. ಸೊ ದೇರ್ ಫೋರ್ 5.847 ಇಸ್ ದ ಆನ್ಯುಟಿ ಫ್ಯಾಕ್ಟರ್. ಸೊ ಈಗ 1 ಇಯರ್ಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ನೋಡಿ, 4,20,820 ಡಿವೈಡೆಡ್ ಬೈ 5.847. ಸೊ 71,972. ಸೊ 0.95 ಬಂದಿದೆ, ನಾನು ರೌಂಡ್ ಫಿಗರ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ 3,63,115 ಡಿವೈಡೆಡ್ ಬೈ 5.847. ಸೊ 62,102 ಆರ್ 103. ಸೊ 1 ಇಯರ್ಗೆ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ಇನ್ ದ ಸೆನ್ಸ್ ಫಾರ್ 1 ಇಯರ್ 71,972 rupees incurred if the machinery, or that is if the coal fired system is purchased by the Organic Chemical Limited. ಸೊ 15 ಇಯರ್ಸ್ಗೆ ಇಷ್ಟು ಇನ್ಕರ್ ಆಗುತ್ತೆ, 1 ಇಯರ್ಗೆ ಇಷ್ಟು ಇನ್ಕರ್ ಆಗ್ತಿದೆ ಇನ್ ಕೇಸ್ ಕೋಲ್ ಫೈರ್ಡ್ ಸಿಸ್ಟಮ್ನ ಪರ್ಚೇಸ್ ಮಾಡಿದ್ರೆ. ಸೊ ಸಿಮಿಲರ್ಲಿ ಆಯಿಲ್ ಫೈರ್ಡ್ ಸಿಸ್ಟಮ್ನ ಪರ್ಚೇಸ್ ಮಾಡಿದ್ರೆ 62,103 ಇನ್ಕರ್ ಆಗುತ್ತೆ 1 ಇಯರ್ಗೆ. ಟೋಟಲ್ 15 ಇಯರ್ಸ್ಗೆ ಎಷ್ಟು ಮ್ಯಾಕ್ಸಿಮಮ್ ಇನ್ಕರ್ ಆಗ್ಬೋದು, 3,63,115. ಸೊ ಬೇಸ್ಡ್ ಆನ್ ದಿಸ್ ನಾವು ಡಿಸಿಷನ್ ಈಸಿಯಾಗಿ ತಗೋಬೋದು. ಸೊ ಇದ್ರ ಬೇಸ್ ಮೇಲೆನಾದರೂ ತಗೋಬೋದು, ಇದ್ರ ಬೇಸ್ ಮೇಲೆನಾದರೂ ತಗೋಬೋದು. ಓಕೆ, ಸೊ ವಿ ರೆಕಮೆಂಡ್ ಟು ಪರ್ಚೇಸ್ ಆಯಿಲ್ ಫೈರ್ಡ್ ಸಿಸ್ಟಮ್ ಬೈ ಆರ್ಗ್ಯಾನಿಕ್ ಕೆಮಿಕಲ್ ಲಿಮಿಟೆಡ್. ಸೊ ಆರ್ಗ್ಯಾನಿಕ್ ಕೆಮಿಕಲ್ ಲಿಮಿಟೆಡ್ಗೆ ಏನು ರೆಕಮೆಂಡ್ ಮಾಡಬೇಕು, ಆಯಿಲ್ ಫೈರ್ಡ್ ಸಿಸ್ಟಮ್ನ ಪರ್ಚೇಸ್ ಮಾಡಿ ಅಂತ ಹೇಳಬೇಕು. ಬಿಕಾಸ್ ದ ಕಾಸ್ಟ್ ಈಸ್ ಲೆಸ್ ದ್ಯಾನ್ ದಿ ಕೋಲ್ ಫೈರ್ಡ್ ಸಿಸ್ಟಮ್. ಓಕೆ, ಸೊ ಇದನ್ನು ಕಂಪೇರ್ ಮಾಡ್ಕೋಬೋದು. ಸೊ ಇದನ್ನು ಬೇಕಾದರೆ ನೀವು ಸಪ್ರೇಟಾಗಿ ಟೇಬಲಲ್ಲಿ ಶೋ ಮಾಡ್ಬೋದು. ಟೋಟಲ್ ಲೈಫ್ ಸೈಕಲ್ ಕಾಸ್ಟ್ ಕೋಲ್ ಫೈರ್ಡ್ ಸಿಸ್ಟಮ್ 4,20,820 ಆ್ಯಂಡ್ ಆಯಿಲ್ ಫೈರ್ಡ್ ಸಿಸ್ಟಮ್ 363,115 ಅಂತ. ನೆಕ್ಸ್ಟ್ ಆನ್ಯಲ್ ಈಕ್ವಲೆಂಟ್ ಕಾಸ್ಟ್ 71,972 ಆ್ಯಂಡ್ ಆಯಿಲ್ ಫೈರ್ಡ್ ಸಿಸ್ಟಮ್ 62,103. ಸೊ ಬೈ ಕಂಪೇರಿಂಗ್ ದಿಸ್ ಕೋಲ್ ಆ್ಯಂಡ್ ಆಯಿಲ್ ಫೈರ್ಡ್ ಸಿಸ್ಟಮ್ ಕಾಸ್ಟ್, you have to recommend to the company to purchase oil fired system. Okay, so this is the actual problem. So thanks for watching. If you have any queries, so please comment in this YouTube channel only. So thank you so much.